ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಬದಲಾವಣೆ ಗಾಳಿ ಬೀಸಿದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈಗ ಬಹುತೇಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ಮಧ್ಯೆ ಕೊಪ್ಪಳ ಜಿಲ್ಲೆಯಿಂದ ಕಾಂಗ್ರೆಸ್ಸಿನ 3 ಶಾಸಕರು ಸಹ ಈಗ ಸಚಿವರಾಗುವ ಅರ್ಹತೆಯನ್ನು ಹೊಂದಿದ್ದು, ಅವರು 3 ಸಹ ಪೈಪೋಟಿಯನ್ನು ಆರಂಭವಾಗಿದೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿ ಮತ್ತು ಕುಷ್ಟಗಿಯನ್ನು ಹೊರತುಪಡಿಸಿ ಅವರಿಬ್ಬರು BJP ಶಾಸಕರಾಗಿದ್ದರೆ, ಉಳಿದ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ 3 ಶಾಸಕರು ಆಯ್ಕೆಯಾಗಿದ್ದಾರೆ. 3 ಸಹ ಈಗ ಅನುಭವಿ ಶಾಸಕರಾಗಿದ್ದಾರೆ ಮತ್ತು ಹಿರಿಯ ಶಾಸಕರಾಗಿದ್ದಾರೆ. ಈಗ ಅವರ ಮಧ್ಯೆ ಪೈಪೋಟಿ ಆರಂಭವಾಗಿದೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರ ಮೊದಲು 1-2.5 ವರ್ಷದ ನಂತರ ಪುನರ್ರಚನೆ ಸಂದರ್ಭದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಈ ಜಿಲ್ಲೆಯನ್ನು ಪ್ರತಿನಿಧಿಸಿದರು. ಈಗ ಅವರು ಈ 2023ರಲ್ಲಿ ಮತ್ತೆ ಅವರು ಸಚಿವರಾಗಬೇಕಾಗಿತ್ತು. ಆದರೆ ಜಾತಿ ಸಮೀಕರಣ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಅವರ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರನ್ನು ತಮ್ಮ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ದರು. ಇವುಗಳ ಮಧ್ಯೆ ಪ್ರತಿ 3 ಬಾರಿ ಆಯ್ಕೆಯಾಗಿರುವಂಥ ಶಿವರಾಜ್ ತಂಗಡಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 2008ರಲ್ಲಿ ಪಕ್ಷೇತರರಾಗಿ ಆಯ್ಕೆಯಾದರು. ಮೊದಲ ಅವಧಿಯಲ್ಲಿ ಅವರು ಸಚಿವರಾದರು. ಯಡಿಯೂರಪ್ಪ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಆದರೆ ಪಕ್ಷೇತರ ಶಾಸಕರನ್ನು ತೆಗೆದ ನಂತರ ಅವರು ತಮ್ಮ ಸಚಿವನ ಸ್ಥಳದ್ದು ಮತ್ತು ಮೊದಲ ಅರ್ಧದಲ್ಲಿ ಅವರು ಸಚಿವರಾದರು. ಅದರ ನಂತರ ಮತ್ತೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಆಗಲೂ ಸಹ ಮೊದಲ ಅವಧಿಯಲ್ಲಿ ಅವರು ಸಚಿವರಾಗಿದ್ದರು. ಅದರ ನಂತರ ಈಗ ಮತ್ತೆ 2023ರಲ್ಲಿ ಶಿವರಾಜ್ ತಂಗಡಿಗೆ ಕೊಪ್ಪಳ ಜಿಲ್ಲೆಯನ್ನು ಪ್ರತಿನಿಧಿಸಿ ಈಗ ಅವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಅಂದರೆ 3 ಬಾರಿಯಲ್ಲಿ 3 ಬಾರಿ ಆಯ್ಕೆಯಾದಾಗಲೂ ಮೊದಲ ಅರ್ಧದಲ್ಲಿ ಅವರು ಸಚಿವರಾಗಿರುವುದು ಒಂದು ವಿಶೇಷ. ಇನ್ನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಸತತ 3 ಬಾರಿ 2013ರಿಂದ ಇಲ್ಲಿವರೆಗೂ ಕಾಂಗ್ರೆಸ್ಸಿನಿಂದ ಆಯ್ಕೆಯಾಗಿರೋದು. ಅವರ ಈಗ ಹಿರಿಯ ಶಾಸಕರಾಗಿದ್ದೇವೆ, ನಮಗೂ ಸಹ ಸಚಿವ ಸ್ಥಾನ ಸಿಗಲಿ ಅನ್ನುವಂಥ ಒತ್ತಡವನ್ನು ಅವರು ಹಾಕ್ತಾಯಿದ್ದಾರೆ. ಈಗಾಗಲೇ ಅವರು ರಾಘವೇಂದ್ರ ಹಿಟ್ನಾಳ್ ತಮ್ಮ ಸಹೋದರ, ತಮ್ಮ ತಂದೆ ಮತ್ತು ಸಿದ್ದರಾಮಯ್ಯರ ಆಪ್ತರಾಗಿರುವಂಥ ಕಾರಣಕ್ಕಾಗಿ ಅವರು ಈಗ ತಮಗೆ ಸಚಿವ ಸ್ಥಾನ ಸಿಗಲಿ ಅನ್ನೋಂಥ ಒತ್ತಡನ ಹಾಕ್ತಾರೆ. ಆದರೆ ರಾಜಕೀಯ ಇದರಲ್ಲಿ ಅವರಿಗೆ ಈಗ ಈ 3 ಅನುಭವಗಳ ಮಧ್ಯೆ ಈಗ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ. ಒಂದು ಕಡೆ ಬಸವರಾಜ ರಾಯರೆಡ್ಡಿ ಇತ್ತೀಚಿನವರೆಗೂ ಸಿದ್ದರಾಮಯ್ಯನ ಬೆಂಬಲಿಸಿದ್ದು, ಇಲ್ಲಿ ಈಗ DK ಶಿವಕುಮಾರ್ ಪರವಾಗಿ ನಿಂತಿರೂ ಸಹ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ಒಂದು ಕಡೆಗಿದ್ದರೆ, ರಾಜ್ಯದಲ್ಲಿ ಬೋವಿ ಜನಾಂಗದಿಂದ ಆಯ್ಕೆಯಾಗಿರುವಂಥ ಬೋವಿ ಜನಾಂಗದ ಕೋಟದಲ್ಲಿರುವಂಥ ಶಿವರಾಜ್ ತಂಗಡಿಗೆ ಅವರು ಮತ್ತೆ ಸಚಿವರಾಗ್ತಾರೆ ಅನ್ನೋದು ಒಂದು ಕಡೆಯಾಗಿದ್ದರೆ, ಇನ್ನು ಇಲ್ಲಿವರೆಗೂ ಅಂದರೆ ಕೊಪ್ಪಳ ಜಿಲ್ಲಾ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಅಂದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಕೇವಲ 6 ದಿನ ವಿರೂಪಾಕ್ಷ ಪಾಗಡಿಯವರು ಆಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಒಬ್ಬರು ಸಚಿವರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಈಗ ಸಚಿವರಾಗ್ತಾರೆ ಅನ್ನೋಂಥ ಚರ್ಚೆ ಇದೆ. ಒಂದು ಕಡೆ ಇಲ್ಲಿ ಜಾತಿ ಸಮೀಕರಣ, ನಾಯಕರ ಮಧ್ಯದಲ್ಲಿರುವಂಥ ಬೆಂಬಲ ಮತ್ತು ಒತ್ತಡ, ಇವುಗಳ ಮಧ್ಯೆ ಏನಾಗುತ್ತೆ ಅನ್ನೋದು ಕುತೂಹಲಗಿದೆ. ಈಗ ಎಲ್ಲವೂ ಸಹ ಒಂದು ಕಡೆ 3 ಸಹ ತಮ್ಮ ಅರ್ಹತೆ ಇದೆ ಮತ್ತು 3 ಬೆಂಬಲಿಗರು ಸಹ ಸಚಿವರಾಗ್ತಾರೆ ಅನ್ನೋಂಥ ವಿಶ್ವಾಸ ಹೊಂದಿದ್ದಾರೆ. ಆದರೆ ಕೊನೆಗೆ ಯಾರಾಗ್ತಾರೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಶಾಣಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.